ಹೇಳಿ ಕೇಳಿ ಅದು ರಾಷ್ಟ್ರೀಯ ಹೆದ್ದಾರಿ ರಸ್ತೆ. ನಿತ್ಯವೂ ಅಲ್ಲಿ ಸಾವಿರಾರು ಮಂದಿ ಓಡಾಡ್ತಾರೆ. ಆದರೆ ಅದೇ ರಸ್ತೆಯಲ್ಲಿ ಸರಣಿ ದರೋಡೆಗಳು ನಡೀತಾ ಇವೆ. ಅದರಲ್ಲೂ ಚಾಲಾಕಿ ಚೋರರ ಟಾರ್ಗೆಟ್ ಒಂಟಿ ಮನೆಗಳು. ಕಳ್ಳ ಕಳ್ಳ ಅಂತ ಕೂಗಾಡ್ತಾರೆ. ರೂಮಿ ಕೂಡ ಹಾಕ್ಕೊಂಡು ಎಲ್ಲ ಕಿತ್ಕೊಂಡು ಇಂಚಿಂಚು ಜಾಲಾಡ್ತಿದ್ದಾರೆ. ಹೇಗೆ ನುಗ್ಗಿದ್ರು, ಏನೇನು ಮಾಡಿದ್ರು ಅನ್ನೋದನ್ನ ಪತ್ತೆ ಹಚ್ಚುತ್ತಿದ್ದಾರೆ. ಖುದ್ದು ಎಸ್ಪಿಎ ಫೀಲ್ಡ್ಗಿಳಿದು ತನಿಖೆ ನಡೆಸುತ್ತಿದ್ದಾರೆ. ಮನೆಗೆ ನುಗ್ಗಿ ಪಿಸ್ತೂಲ್ ತೋರಿಸಿ ದರೋಡೆ, ಬೆನ್ನಟ್ಟಿದವನ ಮೇಲೆ ಗುಂಡು ಹಾರಿಸಿ ಎಸ್ಕೇಪ್. ಆಗಿದ್ದೇನೆಂದ್ರೆ, ಹಾಸನ ಜಿಲ್ಲೆ ಬೇಲೂರಿನ ಸಂಕೇನಹಳ್ಳಿಯ ರವಿ ಅನ್ನೋರು ಜಮೀನಿನ ಬಳಿ ಮನೆ ಕಟ್ಕೊಂಡಿದ್ದಾರೆ. ನಿನ್ನೆ ಮಧ್ಯಾಹ್ನ ನಾಡ ಪಿಸ್ತೂಲು ಹಿಡಿದು ಬಂದ ಇಬ್ಬರು ಯುವಕರು ರವಿ ತಾಯಿಯನ್ನ ನಿನ್ನ ಮಗ ಎಲ್ಲಿ ಅಂತ ಕೇಳಿದ್ರಂತೆ. ಉತ್ತರಿಸುವಷ್ಟರಲ್ಲಿ ತಲೆಗೆ ಗನ್ ಇಟ್ಟು ಮನೆಯೊಳಗೆ ಕರೆದೊಯ್ದಿದ್ದಾರೆ. ಚಿನ್ನಾಭರಣ ಹಣ ನೀಡುವಂತೆ ಬೆದರಿಸಿದ್ದಾರೆ. ಮನೆಯ ಸ್ಲ್ಯಾಬ್ಗೆ ಗುಂಡನ್ನು ಹಾರಿಸಿದ್ದಾರೆ. ಮೈ ಮೇಲಿದ್ದ ಒಡವೆ ಬೆಚ್ಚಿಸಿಕೊಂಡಿದ್ದು ಬಳಿಕ ಎಲ್ಲರನ್ನ ಕೂಡಿ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಈ ವೇಳೆ ಮನೆಯವರು ಕಳ್ಳ ಕಳ್ಳ ಅಂತ ಕೂಗಾಡಿದ್ದಾರೆ. ಆಗ ರವಿ ದರೋಡೆಕೋರರನ್ನ ಚೇಸ್ ಮಾಡೋಕೆ ಮುಂದಾಗಿದ್ದು ಅವರ ಮೇಲೂ ಗುಂಡು ಹಾರಿಸಿದ್ದಾರೆ. ಈ ವೇಳೆ ಕ್ರಿಮಿಯೊಬ್ಬ ಸಿಸಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದಾನೆ. ನಿನ್ನ ಮಗ ಇಲ್ಲಮ್ಮ ಅಂತ ಕೇಳಿದ್ರು ಫಸ್ಟ್. ಯಾಕಪ್ಪ ನನ್ನ ಮಗ ಅಲ್ಲೇ ಪೈಪ್ ಜೋಡಿಸಿದ್ದಾನೆ ಅಂದ್ರೂ ಸರಿ ನಡಿ ಒಳಕ್ಕೆ ಅಂತ ಗನ್ ತೋರಿಸಿ ಒಳಗೆ ಕರ್ಕೊಂಡು ಹೋದ್ರಂತೆ. ರೂಮಿಗೆ ಕೂಡ ಹಾಕ್ಕೊಂಡು ಎಲ್ಲ ಕಿತ್ಕೊಂಡು ಅದೇ ತಾಳಿ ವಾಲೆ ಇಬ್ಬರು ಗುಂಡು ಕಿತ್ಕೊಂಡು ಅವ್ರನ್ನ ಅಲ್ಲೇ ಕೂಡ ಹಾಕಿ ಕೂಗಾಡ್ರೆ ನಿಮಗೆ ಶೂಟ್ ಮಾಡ್ತೀವಿ ಅಂತ ಮ್ಯಾಕ್ ಆರ್ಸಿ ಮ್ಯಾಕೆ ಅವ್ನು ಶೂಟ್ ಮಾಡಿದಂತೆ. ಒಂದೇ ರಸ್ತೆ 4 ವರ್ಷದಲ್ಲೇ ನಡೆಯಿತು 3ನೇ ಬಾರಿ ಕಳ್ಳತನ. ಕಳೆದ 4 ವರ್ಷದಲ್ಲಿ 3ನೇ ಬಾರಿ ಈ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ದರೋಡೆ ಇದು. ಬೇಲೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 373ರ ಬಳಿ ಈ ಹಿಂದೆ 2 ಸಲ ದರೋಡೆ ನಡೆದಿತ್ತು. 2019ರಲ್ಲಿ ದಂಡುಪಾಳ್ಯ ಗ್ಯಾಂಗ್ ಮಾದರಿಯಲ್ಲಿ ನೀರು ಕೇಳಲು ಬಂದ 8 ಜನರ ತಂಡ ಮನೆ ದೋಚಿತ್ತು. 2021ರಲ್ಲೂ ಇದೇ ಗ್ರಾಮದ ಒಂಟಿ ಮನೆಗೂ ನುಗ್ಗಿ ಚಿನ್ನಾಭರಣ ದೋಚಿದ್ರು. ಬೇಲೂರು ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ದರೋಡೆ ಪ್ರಕರಣಗಳಲ್ಲಿ ಆರೋಪಿಗಳು ಇನ್ನೂ ಪತ್ತೆಯಾಗಿಲ್ಲ. ಇದೀಗ ಮತ್ತೊಂದು ರಾಬರಿ ನಡೆದಿದೆ. ಸದ್ಯ ಶ್ವಾನದಳ, ಬೆರಳಚ್ಚು ತಜ್ಞರು ಮತ್ತು ಎಸ್ಪಿ ಮೊಹಮ್ಮದ್ ಸುಜಿತಾ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ದರೋಡೆಗಳಿಂದ ಗ್ರಾಮಸ್ಥರು ಆತಂಕಕ್ಕೆ ತುತ್ತಾಗಿದ್ದು ಪೊಲೀಸರು ಆರೋಪಿಗಳನ್ನ ಪತ್ತೆ ಹಚ್ತಾರ ನೋಡಬೇಕು. ಮಂಜುನಾಥ್ ಕೆವಿ, TV9 ಹಾಸನ.